ಕಳ್ಳ ಮರಿ ಎಷ್ಟು ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೊತೀನಿ. ಇವತ್ತು ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಅಂದ್ಕೊಂಡೀನಿ. ಅದನ್ನು ನಿಮ್ಗೆ ಗೊತ್ತಾಗಿರ್ಬೇಕು ಆಲ್ರೆಡಿ ನಮ್ಮ ತಮ್ಮನೇಲಿ ನೋಡಿ. ನಾನಿವತ್ತು ನಮ್ಮ ಒಂದು ಪಾಪುಗೆ ನಮ್ಮ ಎದೆ ಹಾಲು ಸಾಲತ್ತೋ ಇಲ್ಲೋ ಅಂಥೇಳಿ ನಾವು ತಾಯಂದ್ರು ಹೆಂಗೆ ತಿಳ್ಕೊಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಂತೇಳಿ ಅಂದ್ಕೊಂಡೀನಿ. ಅದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ ನಾನು ಹೇಳ್ಬೇಕಂತೇಳಿ ಅಂದ್ಕೊಂಡೀನಿ. ಅಂದರೆ ಎಷ್ಟೋ ಜನ ಈಗ ಮೊದಲನೇ ಮಗು ಆಗಿರ್ತೈತಲ್ರಿ, ಅವರಿಗೆಲ್ಲ ಭಾಳ ಕನ್ಫ್ಯೂಷನ್ ಇರ್ತೈತೆ. ಆಮೇಲೆ ಒಂಥರ ಗೊಂದಲ ಅವರಿಗೆ, ನಂದು ಮಗುಗೆ ನನ್ನ ಹಾಲು ಸಾಲತ್ತೋ ಇಲ್ಲೋ, ಅದಕ್ಕೆ ಹೊಟ್ಟೆ ತುಂಬತ್ತೋ ಇಲ್ಲೋ ಅನ್ನೋ ಕನ್ಫ್ಯೂಷನ್ ಭಾಳ ಇರ್ತೈತಿ. ಅದ್ರಾಗ ನಮ್ಮದು ಮನ್ಯಾಗೆಲ್ಲ ಅದು ಸ್ವಲ್ಪ ಪಾಪು ಅಳಾಕತ್ತಿ ಅಂತಂದರೆ ಎಲ್ಲರೂ ಏನಂತಾರೆ, ನಿಂದು ಹಾಲು ಸರಿ ಆಗಾಕತ್ತಿಲ್ಲ, ಸಾಲಾತಿಲ್ಲ ಪಾಪುಗೆ, ಅದಕ್ಕೆ ಅದು ಅಳ್ತೈತಿ, ಅದಕ್ಕೆ ನಿದ್ದೆ ಮಾಡಾಕತ್ತಿಲ್ಲ, ಹೀಗೆಲ್ಲ ಹೇಳ್ತಿರ್ತಾರೆ. ಅದನ್ನೆಲ್ಲ ನಮಗೆ ನೋಡಿ ತಾಯಂದ್ರಿಗೆ ಹೆಂಗೆ ಆಕಿರ್ತೈತಿ ಅಂದ್ರೆ ಒಂಥರ ಮೆಂಟಲ್ ಫುಲ್ ಡಿಸ್ಟರ್ಬ್ ಆಗಿಬಿಟ್ಟಿರ್ತೀವಿ. ಹಾಗಾಗಿ ನಾ ಏನು ಹೇಳೋದಂತಂದ್ರೆ, ನೀವು ಅವ್ರು ಏನು ಬೇರೆದವ್ರು ಏನು ಹೇಳ್ತಾರಲ್ಲ ಮನೆಯಾಗೆಲ್ಲ, ಅದನ್ನು ನೀವು ಜಾಸ್ತಿ ತಲೆಗೆ ಹಾಕ್ಕೋಬೇಡ್ರಿ. ನೀವು ಫಸ್ಟ್ ಕಾನ್ಸಂಟ್ರೇಟ್ ಮಾಡಿರಿ ನಿಮ್ಮ ಪಾಪು ಬಗ್ಗೆ, ಆಮೇಲೆ ನಿಮ್ಮ ಒಂದು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ಅವರು ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಇವತ್ತು ನನ್ನ ಟಾಪಿಕ್ಕು ಅದೇ, ಪಾಪುನ ಹೊಟ್ಟೆ ತುಂಬತ್ತೋ ಇಲ್ಲೋ, ನಮ್ಮ ಹಾಲು ಅದಕ್ಕೆ ಸಾಲತ್ತೋ ಇಲ್ಲೋ ಅಂಥೇಳಿ ಹೆಂಗೆ ತಿಳ್ಕೊಬೇಕು ನಾವು ತಾಯಂದಿರು ಅಂತ ಹೇಳೋದಾದ್ರೆ, ಮೊದಲಿಗೆ ಮಕ್ಕಳು ಅಳೋದು ಕಾಮನ್ ಇದ್ದಾಗ, ಅದು ಸ್ವಲ್ಪ ಅಳಾಕತ್ತಾಗೂ ಬೇರೆದವರೆಲ್ಲ ಅದಕ್ಕೆ ನಿಂದು ಹಾಲು ಸಾಲಾತಿಲ್ಲ, ಅದಕ್ಕೆ ನಿಂದು ಹಾಲು ಕಡಿಮೆ ಐತಿ ಅಂತೆಲ್ಲ ಹೇಳುವಾಗ ನೀವು ಅದನ್ನು ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ. ಅವ್ರು ಹೇಳೋದನ್ನು ಬಿಡ್ರಿ. ನೀವು ಫಸ್ಟ್ ಏನು ಮಾಡಿರಿ ಅಂತ ಹೇಳಿದ್ರೆ, ನಿಮ್ಮ ಪಾಪು ಒಂದು ದಿವ್ಸಕ್ಕೆ ಬೆಳಿಗ್ಗಿಂದ ರಾತ್ರಿವರೆಗೂ ರಿಸಸ್ ಮಾಡತ್ತೋ ಇಲ್ಲ, ಮೂತ್ರ ಎಷ್ಟು ಸರ್ತಿ ಮಾಡತ್ತೈತಿ, ಒಂದು 7ರಿಂದ 8 ಸರ್ತಿ, ಬೆಳಿಗ್ಗಿಂದ ರಾತ್ರಿವರೆಗೂ 7ರಿಂದ 8 ಸರ್ತಿ ಅದು ಮೂತ್ರ ಮಾಡತ್ತೈತಿ ಅಂತ ಹೇಳಿ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊರಿ. ಆಮೇಲೆ ಇನ್ನೊಂದು ಏನಂತಂದ್ರೆ, ಪಾಪುದು ಗೇನು, ನಾವೀಗ ಪಾಪು ಹುಟ್ಟಿದ್ದ ಪಾಪುನ ವೀಕ್ಲಿ ನಾವು ವೇಟ್ ಚೆಕ್ ಮಾಡಿಸ್ತಿರ್ತೀವಿ. ಹಂಗೆ ವೀಕ್ಲಿ ನಾವು ವೇಟ್ನ ಚೆಕ್ ಮಾಡಿಸುವಾಗ ವೀಕ್ಲಿ ಅದು ಇಂಪ್ರೂವ್ ಆಕ್ಕೊತ ಹೋಗಿರ್ಬೇಕು, ವೇಟ್ ಗೇನ್ ಆಗ್ತಿರ್ಬೇಕು. ಅದನ್ನು ಒಂದು ನೀವು ನೋಡ್ಕೊರಿ. ನಮ್ಮ ಪಾಪು ಈಗ ಈ ವೀಕ್ ಇಷ್ಟಿತ್ತು, ನೆಕ್ಸ್ಟ್ ವೀಕು ಇದಕ್ಕಿಂತ ಜಾಸ್ತಿ ಆಗೈತಿ, ಮತ್ತು ಅದ್ರದ್ದು ನೆಕ್ಸ್ಟ್ ವೀಕು ಇದ್ದಿದ್ದು ಗೇನು ವೇಟು ಇನ್ನೂ ಗೇನ್ ಆಗೈತಿ ಅಂತ ಹೇಳಿ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊರಿ. ಅದು ಪಾಪು ವೇಟ್ ಗೇನ್ ಆಗಾಕತ್ತೈತಿ, ಆಮೇಲೆ 7ರಿಂದ 8 ಸರ್ತಿ ಅದು ರಿಸಸ್ ಮಾಡಾಕತ್ತೈತಿ, ಆಮೇಲೆ ಆರಾಮಾಗೈತಿ ಪಾಪು, ಮತ್ತು ನಿದ್ದಿನ ಮಾಡ್ತೈತಿ, ಎಷ್ಟು ಬೇಕೋ ಅಷ್ಟು ನಿದ್ದೆ ಮಾಡ್ತೈತಿ. ಅಂದರೆ ಈಗ ಒಂದೊಂದು ಮಕ್ಳು ಏನು ಮಾಡ್ತಿರ್ತಾವಂದ್ರೆ ಜಾಸ್ತಿ ನಿದ್ದೆ ಮಾಡ್ತಿರ್ತಾವ್ರಿ, ಒಂದೊಂದು ಮಕ್ಕಳು ಸ್ವಲ್ಪ ಕಡಿಮೆ ನಿದ್ದೆ ಮಾಡ್ತಿರ್ತಾವೆ. ನಮ್ಮ ಗುಬ್ಬಿ ಅಷ್ಟು ನಿದ್ದೆ ಮಾಡ್ತಿರ್ಲಿಲ್ಲ, ಆದರೆ ಹಂಗಂತೇಳಿ ಭಾಳ ತ್ರಾಸು ಕೊಡ್ತಿರ್ಲಿಲ್ಲ. ರಾತ್ರಿ ಸ್ವಲ್ಪ ಲೇಟಾಗಿ ಮಲ್ಕೊತಿದ್ಲು. ಆದ್ರೆ ನಮ್ಮ ಸುಜ್ಜು ಅದನಲ್ರಿ, ಅವ ರಾತ್ರಿ ಎಷ್ಟು ಕಾಡ್ತಿದ್ದ ಅಂದ್ರೆ, ರಾತ್ರಿ ಕರೆಕ್ಟ್ 12 ಆತಿಲ್ಲೋ ಬೆಲ್ ಹೊಡೆದಂಗೆ ರಾತ್ರಿ 12 ಗಂಟೆಗೆ ಹೇಳ್ತಿದ್ದ. ಎದ್ದು ಬೆಳಗಿನ ಜಾವದವರೆಗೂ ಮಲ್ಕೊತಿರ್ಲಿಲ್ಲ, ಎಷ್ಟೊತ್ತಿದ್ರು ಕೈಯಾಗೆ ಎತ್ಕೊಂಡು ಕುಂದ್ರಬೇಕು ಅವಾಗ, ಮತ್ತು ಕೆಳಗೆ ಮನಗಿಸಿದ್ರಳುದ ಕೈಯಾಗೆ ಎತ್ಕೊಂಡು ಕುಂತ್ರೆ ಏನಿಲ್ಲ, ಸುಮ್ಮನೆ ಇರ್ತಿದ್ದ. ಹಂಗೆ ಒಂದೊಂದು ಮಗು ಒಂದೊಂದು ಥರ ಇರ್ತಾವ್ರಿ, ಅದು ಆ ಮಗುನ ಮೇಲೆ ಡಿಪೆಂಡ್. ಒಂದೊಂದು ಮಗು ರಾತ್ರಿ ಅಳ್ತಾವೆ, ಒಂದೊಂದು ಮಗು ಅಳೋದಿಲ್ಲ, ಸುಮ್ಮನೆ ಮಲ್ಕೊತಾವೆ, ಒಂದೊಂದು ಮಗು ಜಾಸ್ತಿ ನಿದ್ದೆ ಮಾಡ್ತಾವೆ, ಒಂದೊಂದು ಮಕ್ಕಳು ಕಡಿಮೆ ನಿದ್ದೆ ಮಾಡ್ತಾವೆ. ಹಂಗಂಥೇಳಿ ನಮ್ಮದು ಮನೆಯಾಗೆಲ್ಲ ಏನು ಹೇಳ್ತಿರ್ತಾರಂದ್ರೆ, ಪಾಪು ಕಡಿಮೆ ನಿದ್ದೆ ಮಾಡಿದ್ರು, ಆಮೇಲೆ ಸ್ವಲ್ಪ ಅಳಾಕತ್ರೂ ಅವ್ರು ಹೇಳೋದು ಏನಂತಂದ್ರೆ, ಅದಕ್ಕೆ ಹಾಲು ಸಾಲಾಕತ್ತಿಲ್ಲ, ಅದಕ್ಕೆ ಹೊಟ್ಟೆ ತುಂಬಾಕತ್ತಿಲ್ಲ, ನಿಂಗೆ ಹಾಲು ಜಾಸ್ತಿ ಇಲ್ಲ ಅಂತ ಈ ರೀತಿ ಎಲ್ಲ ಹೇಳ್ತಿರ್ತಾರೆ. ಅವಾಗ ನಮ್ಗೆ ತಾಯಿಗಳಿಗೆ ಹೆಂಗೆ ಆಕತಿ ಅಂತ ಹೇಳಿದ್ರೆ, ಈಗ ನೋಡಿರಿ, ನಮ್ಮದು ಮಕ್ಕಳಿಗೆ ಹೊಟ್ಟೆ ತುಂಬತ್ತಿಲ್ಲ ಅಂದರೆ ತಾಯಿಗಳಿಗೆ ಹೆಂಗೆ ಆಕತಿ ಒಂದ್ಸಲ ವಿಚಾರ ಮಾಡಿರಿ. ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡೀನಿ, ಅದಕ್ಕೆ ಹೇಳಾಕತ್ತೇನೆ. ನಂದು ಸುಜ್ಜುಗೂ ಹಂಗೆ ಹೇಳ್ತಿದ್ರು, ಆಮೇಲೆ ಗುಬ್ಬಿಗೂ ಹಂಗೆ ಹೇಳ್ತಿದ್ರು. ಯಾಕಂತಂದ್ರೆ, ಈಗ ಒಬ್ಬೊಬ್ಬರಿಗೆ ತಾಯಿಗಳಿಗೆ ಹೆಂಗಂದ್ರೆ ಜಾಸ್ತಿ ಹಾಲು ಇರ್ತೈತಿ, ಅವರಿಗೆಲ್ಲ ಹೆಂಗೆ ಆಕತಿ ಅಂದ್ರೆ, ಒಂದು ಕಡೆದು ನಾವು ಹಾಲು ಕುಡಿಸುವಾಗ ಇನ್ನೊಂದು ಕಡೆ ಹಾಲು ಸೋರ್ತಿರ್ತೈತಿ, ಬ್ರೆಸ್ಟ್ ಸೋರ್ತಿರ್ತೈತಿ ಇನ್ನೊಂದು ಕಡೆ. ಮತ್ತು ಒಬ್ಬೊಬ್ಬರಿಗೆ ಅದು ಜಾಸ್ತಿ ಇರ್ತೈತಲ್ಲ, ಅದಕ್ಕೆ ಅದು ಹಂಗೆ ಆಕ್ಕಿರ್ತೈತಿ. ಹಂಗಂಥೇಳಿ ಒಂದು ಕಡೆ ಕುಡಿಸುವಾಗ ಇನ್ನೊಂದು ಕಡೆ ಹಾಲು ಸೋರಾಕತ್ತಿಲ್ಲ
ಅಂಥೇಳಿ ಅಂದಾಗ ಮನ್ಯಾಗೆಲ್ಲ ಏನಂತಾರೆ ನಿಂದು ಹಾಲು ಅಷ್ಟಿಲ್ಲ, ಅದಕ್ಕೆ ಹಾಗೆಲ್ಲ ಆಗೋದಿಲ್ಲ, ನಮ್ಮದೆಲ್ಲ ಹಂಗಾಕಿತ್ತು ಅಂತೆಲ್ಲ ಹಿಂಗೆ ಹೇಳ್ತಿರ್ತಾರೆ. ಅದನ್ನು ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ. ಒಂದಂತಂದ್ರೆ ನಮ್ಮ ಮಕ್ಳಿಗೆ ಎಷ್ಟು ಬೇಕೋ ಅಷ್ಟು ಹಾಲು ನಮಗಿದ್ದೇ ಇರ್ತೈತಿ, ಎಲ್ಲ ತಾಯಂದಿರಿಗೂ ಇರ್ತೈತೆ. ಅದು ಹಂಗೆ ಕಡಿಮೆ ಹೆಚ್ಚು ಅಂತೇನಿರುವುದಿಲ್ಲ, ಒಬ್ರಿಗೆ ಜಾಸ್ತಿ ಇರ್ತೈತೆ ಅಷ್ಟೆ. ಈಗ ಒಬ್ಬೊಬ್ರದ್ದು ಜಾಸ್ತಿ ಹಾಲು ಪ್ರೊಡ್ಯೂಸ್ ಆಗಿರ್ತೈತಲ್ಲ ಅವರಿಗೆ ಅದು ಆ ರೀತಿ ಎಲ್ಲ ಹಾಕಿರ್ತೈತಿ. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಪಾಪುಗಿದ್ರೆ ಸಾಕಲ್ಲ, ಅದ್ರದ್ದು ಹೊಟ್ಟೆ ತುಂಬಿದ್ರೆ ಸಾಕಲ್ಲ. ಅದನ್ನು ನಾವು ಹೆಂಗೆ ತಿಳ್ಕೊಬೇಕಂತ ಹೇಳಿ ಅಂದ್ರೆ, ಒಂದು ನಾನು ಹೇಳ್ತೀನಿ, ನೀವು ಪಾಪು ಒಂದು ದಿವ್ಸಕ್ಕೆ 7-8 ಸಲ, ಬೆಳಗ್ಗಿಂದ ರಾತ್ರಿವರೆಗೂ 7-8 ಸಲ ಅದು ರಿಸಸ್ ಮಾಡಾಕತ್ತೈತಿಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊರಿ. ಆಮೇಲೆ ಇನ್ನೊಂದು ಏನಂತಂದ್ರೆ ವೇಟ್ ಗೇನು, ವಾರದಿಂದ ವಾರಕ್ಕೆ ಅದು ವೇಟ್ ಜಾಸ್ತಿ ಆಗಾಕತ್ತೈತೋ ಇಲ್ಲೋ. ಈಗ ಮಕ್ಕಳದ್ದು ವೇಟ್ ಜಾಸ್ತಿ ಆಗಾಕತ್ತೈತಿ ಅಂತಂದ್ರೆ ತಿಳ್ಕೊಬೇಕಲ್ಲ ನಾವು, ಅದಕ್ಕೆ ನಮ್ದು ಹಾಲು ಸಾಲಾಕತ್ತೈತಿ, ಅದಕ್ಕೆ ಅದು ವೇಟ್ ವಾರದಿಂದ ವಾರಕ್ಕೆ ಜಾಸ್ತಿ ಆಗಾಕತ್ತೈತಿ ಅನ್ನೋದೇ ಅಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಒಂದು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಿ, ಹೆಲ್ತ್ ಬಗ್ಗೆ ಗಮನ ಕೊಡಿರಿ. ಪಾಪು ಆರಾಮೈತಿ, ಆಮೇಲೆ ಸರಿಯಾಗಿ ಮೂತ್ರ ಮಾಡತ್ತೈತಿ, ಆಮೇಲೆ ಸರಿಯಾಗಿ ಹಾಲು ಕುಡಿಯತ್ತೈತಿ, ಆಮೇಲೆ ಸರಿಯಾಗಿ ನಿದ್ದೆ ಮಾಡತ್ತೈತಿ, ಆಮೇಲೆ ವೇಟ್ ಗೇನ್ ಆಗಾಕತ್ತೈತಿ ಅಂತ ಹೇಳಿ ಅಂದ್ರೆ ನೀವು ಮನ್ಯಾಗೆಲ್ಲ ಹೇಳಿದ ಮಾತಿಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ. ಅದು ನಿಮ್ಮದು ಹಾಲು ಪಾಪುಗೆ ಸಾಲಾಕತ್ತೈತಿ ಅಂತಲೇ ಅರ್ಥ ಅಲ್ಲ. ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ಎಲ್ಲ ಬಿಟ್ಟು ನೀವು ತಾಯಿಗಳು ಸರಿಯಾಗಿ ಊಟ ಮಾಡಿರಿ. ನಿಮ್ಗೆ ಸ್ವಲ್ಪ ದಿನಾಲೂ 1 ಗ್ಲಾಸ್ ಹಾಲು ಕುಡೀರಿ, ದಿನ 1 ಗ್ಲಾಸ್ ಹಾಲು, ಆದಷ್ಟು ತುಪ್ಪ, ಆಮೇಲೆ ತರಕಾರಿ, ಆಮೇಲೆ ಫ್ರೂಟ್ಸು, ಇಂಥದ್ದೆಲ್ಲ ನಿಮ್ಗೆ ಜಾಸ್ತಿ ಎಲ್ಲ ತಗೋರಿ, ಊಟ ಮಾಡಿರಿ. ಅದನ್ನೆಲ್ಲ ಎಗ್ ಇಂಥದ್ದೆಲ್ಲ ತಗೋರಿ. ಅವಾಗ ಹಾಲು ಮಕ್ಳಿಗೆ ಸಾಲ್ತೈತಿ. ನಮ್ಗೆ ಜಾಸ್ತಿ ಇರೋದಿಲ್ಲ ಅಷ್ಟೇ. ಈಗ ಒಂದೊಂದು ತಾಯಿಗಳಿಗೆ ಏನಂತಂದ್ರೆ ಜಾಸ್ತಿ ಹಾಲು ಇರ್ತೈತಿ, ಅಂಥವ್ರಿಗೆಲ್ಲ ಸ್ವಲ್ಪ ಜಾಸ್ತಿ ಎದೆ ಬಿಗ್ದಂಗೆ ಆಗೋದು, ಆಮೇಲೆ ಒಂದು ಕಡೆ ಹಾಲು ಕುಡ್ಸಾಕತ್ರ ಒಂದು ಕಡೆ ಸೋರೋದು, ಈ ರೀತಿ ಎಲ್ಲ ಆಕ್ಕಿರ್ತೈತಿ. ಈಗ ಒಬ್ಬೊಬ್ರಿಗೆ ಏನಾಕತಿ ಅಂತಂದ್ರೆ ಅಷ್ಟೆಲ್ಲ ಜಾಸ್ತಿ ಇರೋದಿಲ್ಲ, ಅಂದ್ರೆ ಮಕ್ಳಿಗೆ ಎಷ್ಟು ಬೇಕೋ ಆ ಪಾಪುಗೆ ಅಷ್ಟು ಇದ್ದೇ ಇರ್ತೈತಿ, ಜಾಸ್ತಿ ಇರೋದಿಲ್ಲ. ಹಾಗಾಗಿ ಅದು ಆ ರೀತಿ ಅಕ್ಕಿರೋದಿಲ್ಲ. ಹಂಗಂಥೇಳಿ ಹಾಗೆಲ್ಲ ಆಗೋರಿಗೆ ಇದು ಇನ್ನು ಒಂದು ಕಡೆ ಹಾಲು ಕುಡ್ಸತ್ರ ಒಂದು ಕಡೆ ಸೋರೋದು, ಎದೆ ಬಿಗಿಯೋದು, ಈ ರೀತಿ ಎಲ್ಲ ಆಗೋರಿಗೆ ಜಾಸ್ತಿ ಐತಿ ಹಾಲು. ಆ ರೀತಿ ಯಾರಿಗೆ ಆಗೋದಿಲ್ಲ ತಾಯಿಗಳಿಗೆ, ಅಂಥವ್ರಿಗೆ ಹಾಲು ಕಡಿಮೆ ಐತಿ, ಪಾಪುಗೆ ಹಾಲು ಸಾಲೋದಿಲ್ಲ ಅಂಥೇಳಿ ಈ ರೀತಿ ಎಲ್ಲ ಏನಂತಾರಲ್ಲ ಅದು ಸುಳ್ಳು. ನಿಮ್ಮ ಪಾಪು ಕರೆಕ್ಟಾಗಿ ರಿಸಸ್ ಮಾಡತ್ತೈತಿ, ಆರಾಮೈತಿ, ಚಲೋತ್ತಂಗೆ ಹಾಲು ಕುಡಿತೈತಿ ಅನ್ನೋದು ಇತ್ತು ಅಂತಂದ್ರೆ ನೀವು ಅದನ್ನು ಬಿಟ್ಟು ಹಾಕ್ರಿ. ಆಮೇಲೆ ಇನ್ನೊಂದೇನಂತಂದ್ರೆ ಪಾಪುಗಳು ಲಘೂನ ಎದ್ದು ಈಗ ಹಾಲು ಕುಡಿತಾವ, ಹಾಲು ಕುಡಿದು ಭಾಳ ಹೊತ್ತು ತನಕ ಯಾವ ಪಾಪುಗಳು ಮಲ್ಕೊತಾವ ಅವೆಲ್ಲ ಅವಕ್ಕೆಲ್ಲ ಹಾಲು ಹೊಟ್ಟೆ ತುಂಬ್ತೈತಿ, ಹಾಲು ಸಾಲ್ತೈತಿ ಅಂತ ಹೇಳ್ಯಾರ್ತಂತ. ಆಮೇಲೆ ಅವು ಏನಾರ ಲಘು ಭಾಳ ಹೊತ್ತು ಮಲ್ಕೊಲಿಲ್ಲ ಹಾಲು ಕುಡ್ದು ಅಂತಂದ್ರೆ ಅವಕ್ಕೆ ಹಾಲು ಸಾಲಾಕತ್ತಿಲ್ಲ, ಹೀಗೆಲ್ಲ ಹೇಳ್ತಾರೆ. ಅದನ್ನು ನೀವು ಬಿಡ್ರಿ. ಒಂದೊಂದು ಮಕ್ಕಳು ಜಾಸ್ತಿ ಮಲ್ಕೊತಾವ, ಒಂದೊಂದು ಮಕ್ಕಳು ಕಡಿಮೆ ಮಲ್ಕೊತಾವ. ಒಂದು ಪಾಪುನಿಂದ ಒಂದು ಪಾಪುಗೆ ಕಂಪೇರ್ ಮಾಡೋದು ನಾವು ತಪ್ಪಾಕತ್ತಲ್ಲ. ಹಾಗಾಗಿ ನೀವು ಅದನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ. ಪಾಪು ಆರಾಮೈತಿ, ವೇಟ್ ಗೇನ್ ಆಗಾಕತ್ತೈತಿ. ಆಮೇಲೆ ನಿಮ್ಮ ಕಡೆ ನೀವು ಆರಾಮದಿರಿ. ಅವ್ರು ಹೇಳ್ತಿರ್ತಾರೆ ಹ್ಞೂ ಅಂತ ಹೇಳ್ರಿ, ಆದರೆ ನೀವು ಅದು ಒಂದು ನೀವು ಅಬ್ಸರ್ವ್ ಮಾಡಿರಿ. ಅದು ರಿಸಸ್ ಮಾಡಾಕತ್ತೈತಿ ಸರಿಯಾಗಿ, ಒಂದು 7-8 ಸಲ ಆರಾಮಾಗೈತಿ, ಆಮೇಲೆ ಹಾಲು ಕುಡಿತೈತಿ ಅನ್ನೋದಿತ್ತು ಅಂತಂದ್ರೆ, ವೇಟ್ ಗೇನ್ ಆಗಾಕತ್ತೈತಿ ಅನ್ನೋದಿತ್ತು ಅಂದ್ರೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇರುವುದಿಲ್ಲ. ಆವಾಗ ಹಾಲು ಅದಕ್ಕೆ ಸಾಲಾಕತ್ತೈತಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ತಾಯಿಗಳಿಗೆ ಐತಿ ಅಂಥೇಳಿ ಅರ್ಥ ಅದು. ಹಂಗಂಥೇಳಿ ಎದೆ ಸೋರಾಕತ್ತಿಲ್ಲ, ಜಾಸ್ತಿ ಹಾಲಿಲ್ಲ, ಎದೆ ಬಿಗಿಯಾಕತ್ತಿಲ್ಲ, ಪಾಪು ಜಾಸ್ತಿ ಮಲ್ಕೊಳಕತ್ತಿಲ್ಲ, ಈ ಮಾತೆಲ್ಲ ನೀವು ತಲೆಗೆ ಹಾಕ್ಕೊಳಕ್ಕೆ ಹೋಗಬೇಡ್ರಿ ಅಂಥೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಹಂಗೆ ಮಕ್ಕಳಿಗೆ ಹಾಲು ಸಾಲಾಕತ್ತಿಲ್ಲ ಅಂದ ಕೂಡಲೇ ನಾವೇನು ಮಾಡ್ತೀವಿ, ಒಳ್ಳ ಹಾಲು ಕುಡ್ಸಕ್ಕೆ ಶುರು ಮಾಡ್ತೀವಿ ಪಾಪುಗೆ. ಅವಾಗ ಅದು ನಾವು ಹೆಂಗೆ ಅದು ಜಾಸ್ತಿ ನಾವು ಹಾಲು ಕುಡ್ಸಾಕತ್ವಿ ಅಂದ್ರೆ ಅದು ವಾಮಿಟ್ ಮಾಡ್ಕೊಳಕ್ಕೆ ಶುರು ಆಗತ್ತೆ. ಹಂಗೆ ನಮ್ಮ ಗುಬ್ಬಿನೂ ಹಂಗೆ ಮಾಡ್ತಿದ್ಲು. ಒಂದೊಂದು ಸಲ ಅಂತ ಹೆಂಗೆ ಮಾಡ್ತಿದ್ಲು ಅಂತಂದ್ರೆ, ನಾನಿನ್ನು ಹಾಲು ಕುಡಿಸಿ ಸ್ವಲ್ಪ ಹಂಗೆ ತೆಗಿಯೋದ್ರಾಗ ಅಂದ್ರೆ ಹಾಲಿಗೆ ಹಾಲು ವಾಮಿಟ್ ಮಾಡ್ಕೊತಿದ್ಲು. ಅದು ಯಾಕಂತಂದ್ರೆ ಅದು ನಾವು ಏನು ಆಕೆಗೆ ಎಕ್ಸ್ಟ್ರಾ ಆಗಿ ಕೊಡ್ತಿದ್ವಿ,
ಈಗ ಹಾಲು ಸಾಲಾಕತ್ತಿಲ್ಲ ಅಂಥೇಳಿ ಅಂತಾರಲ್ಲ, ಹಾಗಾಗಿ ಪಾಪ ಅದಕ್ಕೆ ಹಾಲು ಸಾಲಾಕತ್ತಿಲ್ಲ, ಅವಾಗ ನಾ ಕುಡ್ಸಿದ್ದೀನಿ ಹೊಟ್ಟೆ ತುಂಬಿಲ್ಲೇನೋ ಅಂತ ಹೇಳಿ ನಾವು ಮತ್ತೆ ಅದಕ್ಕೆ ಹಾಲು ಕುಡ್ಸೋದು, ಅದು ಜಾಸ್ತಿಯಾಗಿ ಪಾಪ ಅದನ್ನು ವಾಂತಿ ಮಾಡ್ಕೊತಿದ್ವ. ಹಿಂಗೆ ಆಕತಿ. ಅದಕ್ಕೆ ಸಲುವಾಗಿ ನೀವು ಅದನ್ನು ಜಾಸ್ತಿ ತಲೆಗೆ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಅದು ನಿಮ್ಗೆ ಪಾಪು ಆರಾಮೈತಿ, ಸರಿಯಾಗಿ ಹಾಲು ಕುಡಿಯಾಕತ್ತೈತಿ ಅಂಥೇಳಿ ಅಂದ್ರೆ ನೀವು ಅದನ್ನು ಬಿಟ್ಟು ಹಾಕ್ರಿ. ಪಾಪು ಎಲ್ಲ ಸರಿ ಇತ್ತು ಅಂದ್ರೆ ಹಾಲು ಎಲ್ಲ ತಾಯಿಗಳಿಗೂ ಮಕ್ಕಳಿಗೆ ಸಾಲುವಷ್ಟು ಹಾಲು ಬರ್ತಾವೆ. ಸೊ ಹಾಗಾಗಿ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ನಾನಿಲ್ಲಿ ಹೇಳ್ತೀನಿ. ಹಾಗೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದ್ದರೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ ಹೆಂಗಿತ್ತು ನನ್ನ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ ಆಗಿತ್ತು ಅಂದರೆ. ನಿಮ್ಗೆ ಏನಾದರೂ ಗೊತ್ತಿದ್ದರೂ ನನಗೂ ಕೂಡ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತೀನಿ.